ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು ಇದೆರಡನ್ನು ಬಳಸಿ ಒಂದು ಹೆಲ್ತಿಯಾಗಿರೋ ರೊಟ್ಟಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದರಲ್ಲಿ ಬಳಸಿರೋ ಜೋಳದ ಹಿಟ್ಟು ಮಿಲೆಟ್ ಗುಂಪಿಗೆ ಸೇರುವಂಥ ಜೋಳದ ಹಿಟ್ಟು ಬೇರೆ ಬಳಸಿರೋದ್ರಿಂದ ಹೈ ಫೈಬರ್ ಕೂಡ ಸಿಗುತ್ತೆ. ಇಡೀ ದಿನದ ನಮ್ಮ ಆ್ಯಕ್ಟಿವಿಟಿಗೆ ಇದು ಒಳ್ಳೆ ಎನರ್ಜಿನ ಪಡ್ಕೊಳ್ಳೋದಕ್ಕೆ ಈ ಥರ ತಿಂಡಿ ಹೆಲ್ಪ್ ಆಗುತ್ತೆ. ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಹೆಸರು ಕಾಳನ್ನು ಹಾಕಬೇಕು. ಒಂದು ತೊಟ್ಟು ನೀರು ಹಾಕದೇ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡಿರೋ ಹೆಸರು ಕಾಳನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಗ್ರೈಂಡ್ ಆಗಿದೆ. ತುಂಬ ಏನೂ ನುಣ್ಣಗಿಲ್ಲ ಮತ್ತು ತುಂಬ ಇಡೀ ಕಾಳೇನು ಸಿಗ್ತಾಯಿಲ್ಲ. ಈ ಥರ ಆದರೆ ಸಾಕು. ಸ್ವಲ್ಪ ನುರಿದ್ರೆ ಸಾಕು, ಯಾಕೆಂದರೆ ನಾವು ಹಿಟ್ಟು ಜೊತೆ ಕಲಿಸಿದಾಗ ಅದು ಹೊಂದ್ಕೊಳ್ಬೇಕು. ಅದಕ್ಕೋಸ್ಕರ ಮಿಕ್ಸರ್ಗೆ ಹಾಕೋದು. ಜೋಳದ ಹಿಟ್ಟನ್ನು ನೋಡಿಕೊಂಡು ಎಷ್ಟು ಹಿಡಿಯುತ್ತೋ ಅಷ್ಟನ್ನೇ ಹಾಕ್ಬೋದು. ಒಂದೇ ಸಲ ಹಾಕಬೇಕು ಅಂತ ಏನಿಲ್ಲ. ಸ್ವಲ್ಪ ಕಡಲೆ ಹಿಟ್ಟು, ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬೇಕಾದರೆ ತೊಗೊಳ್ಬೋದು, ಆಪ್ಷನಲ್ಲು. ಒಂದು 1/4 ಕಪ್ಪಷ್ಟು ಗಟ್ಟಿ ಮೊಸರು, ಜೀರಿಗೆ, 1/4 ಬೌಲಷ್ಟು ಎಳ್ಳು, ಬಿಳಿ ಎಳ್ಳು ಕಪ್ಪು ಎಳ್ಳು ಯಾವುದಾದ್ರೂ ತೊಗೊಳ್ಬೋದು. ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು, ಅವ್ರವ್ರ ಚಾಯ್ಸು. ಅರಿಶಿಣದ ಪುಡಿ ಒಂದು 1/4 ಟೀ ಸ್ಪೂನಷ್ಟು, ಉಪ್ಪು 1/2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು, ಕಡಿಮೆ ಬಂದರೆ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ 2 ಮೀಡಿಯಮ್ ಸೈಜಿನ ಈರುಳ್ಳಿ, ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಪಾಲಕ್ ಸೊಪ್ಪು, ಒಂದು ಸಣ್ಣ ಕಟ್ ಪಾಲಕ್ ಸೊಪ್ಪನ್ನು ಇಷ್ಟು ಕ್ವಾಂಟಿಟಿಗೆ ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ನೀರು ಮೊದಲೇ ಹಾಕೋದು ಬೇಡ, ಯಾಕೆಂದರೆ ಪಾಲಕ್ ಸೊಪ್ಪಲ್ಲೂ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಮೊಸರು ಹಾಕಿದ್ದೀವಿ, ನೋಡಿಕೊಂಡು ಬೇಕಾದರೆ ಮಾತ್ರ ನೀರು ಸೇರಿಸೋಣ. ಇದನ್ನು ತುಂಬ ತೆಳ್ಳಗೇನು ಕಲಸೋದು ಬೇಡ, ಗಟ್ಟಿಯಾಗಿದ್ದಷ್ಟು ಗರಿಯಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ. ಬೇಕಂದರೆ ಒಂದು 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೂ ಇನ್ನೂ ಸ್ವಲ್ಪ ಗರಿಯಾಗಿ ಬರುತ್ತೆ. ಈಗ ಇದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ನೀರು ಹಿಡಿಯುತ್ತೆ. ಈ ಹದದಲ್ಲಿ ಈಗಾಗಲೇ ಇದೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈಗ ಹಿಟ್ಟು ರೆಡಿ ಆಯಿತು. ರೊಟ್ಟಿ ಮಾಡ್ಕೊಳ್ಳೋಣ. ಇದನ್ನು ಕಲಸಿದ ತಕ್ಷಣ ಮಾಡ್ಕೊಳ್ಬೋದು, ಇಡಬೇಕು ಅಂತೆಲ್ಲ ಏನಿಲ್ಲ. ಸೆಟ್ ಆಗೋದಕ್ಕೆ ಇಡಬೇಕು ಅಂತ ಏನಿಲ್ಲ. ಹಿಟ್ಟು ಕಲಸೋದು, ರೊಟ್ಟಿ ರೆಡಿ ಮಾಡ್ಕೊಳ್ಳೋದಷ್ಟೇ. ನಾನು ಟೆಫ್ಲಾನ್ ಶೀಟ್ ಮೇಲೆ ಈ ರೊಟ್ಟಿನ ತಟ್ತಾಯಿದ್ದೀನಿ. ಡೈರೆಕ್ಟಾಗಿ ತವಾ ಮೇಲೆ ಕೂಡ ತಟ್ಕೊಳ್ಬೋದು. ಯಾವುದು ಕನ್ವೀನಿಯೆಂಟು ಆ ಮೆಥಡ್ ಫಾಲೋ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಾಗುತ್ತೆ. ಯಾವ ಮೆಥಡ್ ಫಾಲೋ ಮಾಡಿದ್ರೂ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಷ್ಟು ದಪ್ಪ ಹಿಟ್ಟು ತೊಗೊಳ್ತೀನಿ. ತೆಳ್ಳಗೆ ದಪ್ಪಗೆ ಹೇಗೆ ತಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ರೊಟ್ಟಿ. ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ. ವೆಜಿಟೇರಿಯನ್ಸ್ಗಂತೂ ಇದು ವರ ಅಂತಲೇ ಹೇಳ್ಬೋದು. ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಮೊಳಕೆ ಕಾಳುಗಳಲ್ಲಿ ಸಿಕ್ಕೋಗುತ್ತೆ. ಇದ್ರ ಜೊತೆಗೆ ಬಳಸಿರೋ ಪಾಲಕ್ ಸೊಪ್ಪಾಗಿರಬಹುದು. ಪಾಲಕ್ ಸೊಪ್ಪಲ್ಲೂ ಮೆಗ್ನೀಷಿಯಮು, ಐರನ್, ಕ್ಯಾಲ್ಶಿಯಮ್ ಎಲ್ಲ ದಂಡಿಯಾಗಿ ಸಿಗುತ್ತೆ. ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಇದನ್ನು ಹೇಳ್ಬೋದು. ಮತ್ತು ಜೋಳದ ಹಿಟ್ಟು ಬಳಸಿ ಮಾಡಿರೋದು ಬೇರೆ. ಜೋಳದ ಹಿಟ್ಟಲ್ಲಿ 8% ಫೈಬರ್ ಇರುತ್ತೆ. ಹೈ ಫೈಬರು. ಅಕ್ಕಿ ಹಿಟ್ಟು ಎಲ್ಲದಕ್ಕಿಂತ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲದಕ್ಕಿಂತ ಹೆಚ್ಚಿಗೆ ಜೋಳದ ಹಿಟ್ಟಲ್ಲಿ ಫೈಬರ್ ಇದೆ. ನಾನಿಲ್ಲಿ ತೆಳ್ಳಗೆ ತಟ್ಟಿದ್ದೀನಿ. ಈ ಥರ ತರಕಾರಿ ಎಲ್ಲ ಹಾಕಿರೋದ್ರಿಂದ ಸೈಡ್ಸ್ನ ಈ ರೀತಿ ಅಡ್ಜಸ್ಟ್ ಮಾಡಬೇಕು. ಬಿರುಕು ಬಿಟ್ಕೊಂಡಿರುತ್ತಲ್ಲ. ತವಾ ಬಿಸಿಯಾಗಿದೆ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ.
ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬೇಯಲ್ಲ. ಮತ್ತು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ. ಮೊಳಕೆ ಕಟ್ಟಿದ ಹೆಸರು ಕಾಳು, ಪಾಲಕ್ ಸೊಪ್ಪು, ಜೋಳದ ಹಿಟ್ಟು ಬಳಸಿ ಮಾಡಿರುವಂಥ ಒಂದು ಹೆಲ್ತಿಯಾಗಿರೋ ರೊಟ್ಟಿ. ಬರೀ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಟೇಸ್ಟಿಂದನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಬೇರೆ ಏನು ಮಾಡೋದು ಬೇಡ, ತುಪ್ಪ ಒಂದಿದ್ರೆ ಸಾಕು. ತುಪ್ಪ, ಬೆಣ್ಣೆ ಇಲ್ಲ ಮೊಸರು ಯಾವುದಾದ್ರೂ ನಡೆಯುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಲೈಕ್ ಕೊಡೋದನ್ನು ಮರಿಬೇಡಿ ಈ ಹೆಲ್ತಿಯಾಗಿರೋ ನಮ್ಮ ರೊಟ್ಟಿಗೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.